Welcome back to Spardarivu. See, many examinations are lined up. So, ನಿಮ್ಮ ಪ್ರಿಪರೇಷನ್ ನಾವು ಈಸಿ ಮಾಡೋಕ್ಕೆ 2025 ಮತ್ತು 2026 ನಡೆದಿರುವ ಇಂಪಾರ್ಟೆಂಟ್ ಆಪರೇಷನ್ಸ್ ನಾ ಕಂಪೈಲ್ ಮಾಡಿ ಈ ಒಂದು ವಿಡಿಯೋನಲ್ಲಿ ಕೊಡ್ತಿದ್ದೀರಿ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಒನ್ ಬೈ ಒನ್ ಆಲ್ ದ ಆಪರೇಷನ್ಸ್ ನೋಡೋಣ. ಫಸ್ಟ್ ಒನ್, ಆಪರೇಷನ್ ಚಕ್ರವ್ಯೂಹ. ಸೊ ಇದು ಎಕ್ಸಾಮಿನೇಷನ್ ಅಲ್ಲಿ ಯಾವ ತರ ಕೊಡ್ತಾರೆ, ಇಟ್ ಕ್ಯಾನ್ ಬಿ ಮ್ಯಾಚ್ ದ ಫಾಲೋಯಿಂಗ್. ಒಂದ್ 4-5 ಆಪರೇಷನ್ಸ್ ಕೊಟ್ಟು ಅದ್ರ ಆಬ್ಜೆಕ್ಟಿವ್ ನ ಮ್ಯಾಚ್ ಮಾಡಬೇಕು. ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಫ್ಯಾಕ್ಚುಯಲ್ ಕ್ವೆಶನ್ಸ್ ಕೇಳ್ಬೋದು. ಆಪರೇಷನ್ ಚಕ್ರವ್ಯೂಹ ಇಸ್ ರಿಲೇಟೆಡ್ ಟು ವಾಟ್ ಅಂತ. ಅಥವಾ ಇಫ್ ದ ಎಕ್ಸಾಮಿನರ್ ವಾಂಟ್ಸ್ ಟು ಮೇಕ್ ದ ಪೇಪರ್ ಡಿಫಿಕಲ್ಟ್, ಯಾರು ಈ ಆಪರೇಷನ್ ಅನ್ನ ಕಂಡಕ್ಟ್ ಮಾಡಿರೋದು, ಯಾವ ಸ್ಟೇಟ್ ಕಂಡಕ್ಟ್ ಮಾಡಿರೋದು, ವಾಟ್ ಆರ್ ದ ಆಬ್ಜೆಕ್ಟಿವ್, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸ್ ಕೂಡ ಕೇಳ್ಬೋದು. ಸೊ ಫ್ರಮ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಮ್ಗೆ ಯಾವ್ಯಾವ ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗುತ್ತೋ ಅದನ್ನ ವಿಲ್ ಜಸ್ಟ್ ರೀಡ್ ಇಟ್, ಅದನ್ನ ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಆಪರೇಷನ್ ಚಕ್ರವ್ಯೂಹ ಇದು ಯಾರು ಲಾಂಚ್ ಮಾಡಿದ್ದು? ಇಟ್ ವಾಸ್ ಲಾಂಚ್ ಬೈ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್. ಈ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಯಾವ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ? ಇಟ್ ಈಸ್ ಅಂಡರ್ ಫಿನಾನ್ಸ್ ಮಿನಿಸ್ಟ್ರಿ. ಓಕೆ, ಸೊ ಇವರು ಈ ಆಂಟಿ ನಾರ್ಕೋಟಿಕ್ಸ್ ಆಪರೇಷನ್ ನ ಲಾಂಚ್ ಮಾಡಿದ್ದು. ಎಲ್ಲಿ ಇನ್ ಪರ್ಟಿಕ್ಯುಲರ್ ಇಟ್ ವಾಸ್ ಕಾನ್ಸಂಟ್ರೇಟೆಡ್ ಇನ್ ಕೇರಳ. ಬಿಫೋರ್ ಇಟ್ ವಾಸ್ ಕೇರಳ, ನಾವಿವಾಗ ಕೇರಳ. ಸೊ ಆಕ್ಟ್ ಕೂಡ ಜ್ಞಾಪಕ ಇಟ್ಕೊಳ್ಳಿ. ವಾಟ್ ಇಸ್ ದ ಆಕ್ಟ್? ಅರೆಸ್ಟೆಡ್ ಅಂಡರ್ ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್, NDPS ಆಕ್ಟ್ 1985. ಇದು ಯಾಕೆ ಇಂಪಾರ್ಟೆಂಟ್ ಅಂತ I'll say you. There are 3 to 4 operations related to anti-narcotics. So from exam perspective, ಈ 4 ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಯಾರು? DRI ಯಾವ ಮಿನಿಸ್ಟ್ರಿ? ಫಿನಾನ್ಸ್ ಮಿನಿಸ್ಟ್ರಿ. ಆಂಟಿ ನಾರ್ಕೋಟಿಕ್ಸ್ ಆಪರೇಷನ್, ಆಬ್ಜೆಕ್ಟಿವ್ ಪ್ಲೇಸ್ ಅಲ್ಲಿ ಕೇರಳ. ನೆಕ್ಸ್ಟ್ ಆಪರೇಷನ್ ಯಾವುದು? ಇಟ್ ಇಸ್ ಆಪರೇಷನ್ ವೈಟ್ ಹ್ಯಾಮರ್. ಈ ಆಪರೇಷನ್ ವೈಟ್ ಹ್ಯಾಮರ್ ಇಟ್ ಇಸ್ ಆಲ್ಸೋ ರಿಲೇಟೆಡ್ ಟು ಆಂಟಿ ಡ್ರಗ್. ಓಕೆ, ಬಟ್ ಪ್ಲೇಸ್ ಯಾವುದು? ಪ್ಲೇಸ್ ಇಸ್ ಆಂಧ್ರ ಪ್ರದೇಶ್. ಓಕೆ, ಇಲ್ಲಿ ದ ಸೇಮ್ ಬಾಡಿ, ದ ಸೇಮ್ ಬಾಡಿ, ದಟ್ ಇಸ್ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್, ಅವರೇ ಈ ಆಪರೇಷನ್ ಕೂಡ ಲಾಂಚ್ ಮಾಡಿರೋದು. ಬಟ್ ನಾವು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ NDPS ಆಕ್ಟ್ 1985. ಈ NDPS ಆಕ್ಟ್ ಅಲ್ಲಿ ದೇ ಹ್ಯಾವ್ ಕ್ಲಿಯರ್ಲಿ ಮೆನ್ಷನ್ಡ್ ಎನಿ ಡ್ರಗ್ಸ್, ಓಕೆ, ವಿಚ್ ಇಸ್ ಸೈಕೋಬ್ಯಾಟ್ರಿಕ್ ಇನ್ ನೇಚರ್, ಅದನ್ನ ಯಾರೇ ಪ್ರೊಡ್ಯೂಸ್ ಮಾಡಿದ್ರು, ಕಲ್ಟಿವೇಟ್ ಮಾಡಿದ್ರು, ಸೇಲ್, ಪರ್ಚೇಸ್, ಟ್ರಾನ್ಸ್ಪೋರ್ಟ್, ಸ್ಟೋರೇಜ್, ಕನ್ಸಂಪ್ಷನ್ ಮಾಡಿದ್ರು, they will come under NDPS Act. Okay, this list is given by the government of India only. Yavdu narcotic drugs adiyal barutte, which is a normal medical drugs, okay, which cannot be abused, adella list is given by the government only. Remember, nama Bharata, we are vulnerable to this drugs issue. Okay, drug trafficking age we are vulnerable. Yake nama east alli we have golden triangle. Ee golden triangle yav countries ide? It is Myanmar, Thailand and Vietnam. ಅದೇ ನಮ್ಮ ವೆಸ್ಟ್ ಹೋದ್ರೆ ವಿ ಹ್ಯಾವ್ ಗೋಲ್ಡನ್ ಕ್ರಿಸೆಂಟ್. ಅದ್ರಲ್ಲಿ ಯಾವ ಕಂಟ್ರೀಸ್ ಇದೆ? ಇರಾನ್, ಅಫ್ಘಾನಿಸ್ತಾನ್ ಅಂಡ್ ಪಾಕಿಸ್ತಾನ್. ರಿಮೆಂಬರ್ ದಿಸ್ ಫ್ಯಾಕ್ಟ್ಸ್. ಇದು ಬೇಸಿಕ್ ಫ್ಯಾಕ್ಟ್ಸ್ ವಿಚ್ ಯು ಕೆನಾಟ್ ಫರ್ಗೆಟ್. So Operation White Hammer is also anti-narcotics operation. Next, third operation, it is Operation Amistad. Amistad ಅಂದ್ರೆ ಏನು? It is friendship ಅಂತ ಅರ್ಥ. So ಇದು ಒಂದು ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್. ನಮ್ಮ ಭಾರತ ಸರ್ಕಾರ ನೀಡಿರೋ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಟು ವೆನಿಜುವೆಲಾ. ವೆನಿಜುವೆಲಾನಲ್ಲಿ ಯು ಹ್ಯಾಡ್ ಅರ್ತ್ಕ್ವೇಕ್, ಡಬಲ್ ಅರ್ತ್ಕ್ವೇಕ್ ಅರ್ತ್. ಸೊ ಅದಕ್ಕೆ ಭಾರತ ಸರ್ಕಾರ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಕೊಟ್ರು. ಆ ಆಪರೇಷನ್ ನ ವಿ ನೇಮ್ಡ್ ಇಟ್ ಆಸ್ ಅಮಿಸ್ತಾದ್. ಅದರ ಅರ್ಥ ಏನು? ಇಟ್ ಇಸ್ ಫ್ರೆಂಡ್ಶಿಪ್. ಯಾಕೆ ಈ ಆಪರೇಷನ್ ಬಿಕಮ್ಸ್ ವೆರಿ ಯುನೀಕ್ ಅಂಡ್ ಇಂಪಾರ್ಟೆಂಟ್ ಅಂದ್ರೆ, ಸಿ ವಿ ಹ್ಯಾವ್ ಆಲ್ಸೋ ಯೂಸ್ಡ್ ಭೀಷ್ಮ ಕ್ಯೂಬ್ಸ್. ಓಕೆ, ಏನಿದು ಭೀಷ್ಮ ಕ್ಯೂಬ್ಸ್? ಸಿ ಇವಾಗ ಏನಾದ್ರು ನ್ಯಾಚುರಲ್ ಡಿಸಾಸ್ಟರ್ಸ್ ಅಥವಾ ಏನಾದ್ರು ಎಮರ್ಜೆನ್ಸಿ ಆದಾಗ ಮೆಡಿಕಲ್ ಫೆಸಿಲಿಟೀಸ್ ನಾವು ಈಸಿಯಾಗಿ ಕೊಡಕ್ಕಾಗಲ್ಲ. ಬಟ್ ವಿತ್ ದಿಸ್ ಭೀಷ್ಮ ಕ್ಯೂಬ್ಸ್ ನಾವು ಈಸಿಯಾಗಿ ಇದೊಂಥರ ಟೆಂಟ್ ತರ ಇರುತ್ತೆ. ಓಕೆ, ಇನ್ ದಟ್ ಟೆಂಟ್ ಓನ್ಲಿ ಯು ಹ್ಯಾವ್ ಆಲ್ ದ ಬೇಸಿಕ್ ಮೆಡಿಕಲ್ ಎಕ್ವಿಪ್ಮೆಂಟ್ಸ್. So this tents or this cubes will have independent electricity also. ಆಪರೇಷನ್ಗೆ ಅಥವಾ ಸರ್ಜರಿಗೆ ಬೇಕಾಗಿರೋ ಆಲ್ ದ ಎಕ್ವಿಪ್ಮೆಂಟ್ಸ್ ಇರುತ್ತೆ. ಸೊ ಯಾವುದೇ ರೀತಿಯ ಡಿಸಾಸ್ಟರ್ಸ್ ಬಂದ್ರೂ ಮೆಡಿಕಲ್ ಫೆಸಿಲಿಟೀಸ್ ವಿಲ್ ಬಿ ಈಸಿಲಿ ಅವೈಲಬಲ್. ಅಂಡ್ ಸೊ ಈ ಆಪರೇಷನ್ ಅಲ್ಲಿ ವಿ ಹ್ಯಾವ್ ಆಲ್ಸೋ ಡಿಪ್ಲಾಯ್ಡ್ ಭೀಷ್ಮ ಕ್ಯೂಬ್ಸ್. ಅದಕ್ಕೆ ಇಟ್ ಬಿಕಮ್ಸ್ ಇಂಪಾರ್ಟೆಂಟ್.
Next important operation, it is Operation Upstream. So examiner ಯಾವ ತರ question ಕೇಳ್ಬೋದು, as I said you objectives ನ ಕೇಳ್ಬೋದು. So just 2 to 3 points ಅಲ್ಲಿ remember, or just going before to the examination on ಈ ವಿಡಿಯೋನ 1.5x speed ಅಲ್ಲಿ ನೋಡ್ಬಿಡಿ. So this Operation Upstream is related to, it's an anti-doping operation. Doping ಅಂದ್ರೆ ಏನು? So ಇವಾಗ athletes to gain energy, to gain that strength, ಕೆಲವೊಂದು ಮೆಡಿಸಿನ್ ನ ಮಿಸ್ಯೂಸ್ ಮಾಡ್ತಾರೆ. ಆ ಮೆಡಿಸಿನ್ಸ್ ನ ತಗೊಂಡಾಗ ಇಟ್ ಆಕ್ಟ್ಸ್ ಆಸ್ ಅ ಡ್ರಗ್. ದೇರ್ ಎನರ್ಜಿ ವಿಲ್ ಬಿ ಹೈಪ್ಡ್. ಓಕೆ, ದೇ ಗೆಟ್ ಹ್ಯೂಜ್ ಅಮೌಂಟ್ ಆಫ್ ಎನರ್ಜಿ, ಹೈಪರ್ ಆಕ್ಟಿವ್ ಆಗ್ತಾರೆ. ಸೊ ದಟ್ ದೇ ಕ್ಯಾನ್ ಈಸಿಲಿ ವಿನ್ ದಟ್ ಗೇಮ್ ಅಂತ. ಇದನ್ನ ಕಂಟ್ರೋಲ್ ಮಾಡಕ್ಕೆ ವಿ ಹ್ಯಾವ್ ಅ ಬಾಡಿ ಕಾಲ್ಡ್ ಅಸ್ ವಾಡಾ. ಓಕೆ, ಈ ವಾಡಾ ಮತ್ತೆ ಭಾರತದ CBI came together for this Operation Upstream. The unique feature of this Operation Upstream ಏನು ಅಂದ್ರೆ, till now WADA used to always target the athletes. Okay, ಯಾರು ಆ ಡ್ರಗ್ಸ್ ಕನ್ಸ್ಯೂಮ್ ಮಾಡಿದಾರೋ they used to target the athletes, but ಯಾರು ಆ ಡ್ರಗ್ಸ್ ಕೊಟ್ರು, ಓಕೆ, ಏನಂತಾರೆ ದ ಅಪ್ಸ್ಟ್ರೀಮ್ ಸಪ್ಲೈ ಚೈನ್ ನ ಅಪ್ಸ್ಟ್ರೀಮ್ ನ ಇವಾಗ ಟಾರ್ಗೆಟ್ ಮಾಡ್ತಿದ್ದಾರೆ. ಯಾರು ಆ ಡ್ರಗ್ ಪ್ರೊಡ್ಯೂಸ್ ಮಾಡಿದ್ರು, ಯಾರು ಅದನ್ನ ಸಪ್ಲೈ ಮಾಡಿದ್ರು, ಔಟ್ ದ ಅಥ್ಲೀಟ್ಸ್ ಕೇಮ್ ಟು ನೋ ಅಬೌಟ್ ದಿಸ್ ಪೀಪಲ್. ಆ ಸಪ್ಲೈ ಚೈನ್ ನ ಅಪ್ಸ್ಟ್ರೀಮ್ ನ ಟಾರ್ಗೆಟ್ ಮಾಡ್ತಿರೋ ಆಪರೇಷನ್ ಇಟ್ಸ್ ಆಪರೇಷನ್ ಅಪ್ಸ್ಟ್ರೀಮ್. So top to down approach by focusing on the suppliers. Okay, so nimge examination alli Operation Upstream anta bandre, if you have no idea about this, can you guess it is related to anti-doping? No, you can't guess, and that's the reason why ಕೆಲವೊಂದು unique operations na I'm saying it in this video. So ಕೆಲವೊಂದು basic fact about WADA, it is an international independent agency. It came under what declaration? That becomes important. Okay, Lucene, under Lucene declaration ಈ WADA ನ establish ಮಾಡಿದ್ದು. ಇದರ headquarters ಎಲ್ಲಿರೋದು? It is in Montreal, Canada. Okay, basic facts. Next operation is Operation Megaburu. This is related to what? Objective, see, it is related to Anti-Maoist ಅಥವಾ ನಕ್ಸಲಿಸ್ಟ್ ವಿರುದ್ಧ ಓಡಾಡಕ್ಕೆ ಈ ಆಪರೇಷನ್ ನ ಲಾಂಚ್ ಮಾಡಿದ್ರು. ಯಾರು ಲಾಂಚ್ ಮಾಡಿದ್ರು? ಇಟ್ ಇಸ್ ಬೈ CRPF. ಓಕೆ, and you have the Cobra. CRPF ಅಲ್ಲಿ you have the Cobra who was specialized in guerrilla warfare and also forest war. Okay, they are specialized in that, and so in particular CRPF ಮತ್ತೆ Cobra launched it with help of whom? With help of Jharkhand police. Okay, so ಈ location becomes important. Jharkhand ಅಲ್ಲಿ in particular Yar forest, Saranda forest of West Singhbhum district. Singhbhum district is very well known for Naxalite activities. Okay, Maoist activities ಗೆ they are well known. So ಅದಕ್ಕೆ ಈ ಏರಿಯಾನ ಟಾರ್ಗೆಟ್ ಮಾಡಿದ್ರು. ಈ ವರ್ಷ ಯಾವ್ದು ಆಂಟಿ ನಕ್ಸಲ್ ಆಪರೇಷನ್ಸ್ ನಡೀತೋ ಆಲ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ? ನಮ್ಮ ಹೋಮ್ ಮಿನಿಸ್ಟ್ರಿ ಮಾರ್ಚ್ 2026 ಅಲ್ಲಿ ಏನಂತ ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ರು? ಇಂಡಿಯಾ ಇಸ್ ನಕ್ಸಲ್ ಫ್ರೀ ನೌ ಅಂತ ಸ್ಟೇಟ್ಮೆಂಟ್ ಕೊಟ್ರು. ಸೊ ಆಲ್ ದ ಆಪರೇಷನ್ಸ್, ಆಲ್ ದ ಆಂಟಿ ನಕ್ಸಲ್ ಆಪರೇಷನ್ಸ್ ಬಿಕಮ್ಸ್ ಇಂಪಾರ್ಟೆಂಟ್. ಸೊ ಆಪರೇಷನ್ ಮೇಘಬುರು. ಅಂಡ್ ಆಲ್ಸೋ ಕೆಲವೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಅಬೌಟ್ ನಕ್ಸಲಿಸಮ್ ಕೂಡ ಜ್ಞಾಪಕ ಇಟ್ಕೊಳ್ಳಿ. ದೇ ಮೇ ಆಸ್ಕ್ ಇನ್ ಎಕ್ಸಾಮ್ಸ್. ನೆಕ್ಸ್ಟ್ ಆಪರೇಷನ್ ಯಾವುದು? ಆಪರೇಷನ್ ಜಾಗರೂಕ್. ಇದು ಯಾರು ಲಾಂಚ್ ಮಾಡಿದ್ದು? ಇಟ್ ವಾಸ್ ಲಾಂಚ್ಡ್ ಬೈ ಸೆಬಿ. ಓಕೆ, ಬಟ್ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅಂಡ್ ಸೆಬಿ ಲಾಂಚ್ ಮಾಡಿದ್ರು. ಇದರ ಆಬ್ಜೆಕ್ಟಿವ್ ಏನು? ನೇಷನ್ ವೈಡ್ ಇನ್ವೆಸ್ಟರ್ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ಈ ಆಪರೇಷನ್ ಜಾಗರೂಕ್ನ ಲಾಂಚ್ ಮಾಡಿದ್ದು. ಇಟ್ ವಾಸ್ ಲಾಂಚ್ ಬೈ ಸೆಬಿ. ಇವಾಗ ಸೆಬಿ ಮಾರ್ಕೆಟ್ ಅಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಆರ್ ಆಲ್ಸೋ ಅಲೌಡ್. ಸೊ ಏನಾಗೋಗಿದೆ, ಬಿಕಾಸ್ ಆಫ್ ದಿ ಹ್ಯೂಜ್ ಮಾರ್ಕೆಟ್, ಸೋಷಿಯಲ್ ಮೀಡಿಯಾನಲ್ಲಿ ಇನ್ಫ್ಲೂಯೆನ್ಸರ್ಸ್, ಈ ಫೈನಾನ್ಷಿಯಲ್ ಇನ್ಫ್ಲೂಯೆನ್ಸರ್ಸ್ ನ ನಾವು ಫಿನ್ಫ್ಲೂಯೆನ್ಸರ್ಸ್ ಅಂತೀವಿ. ದೇ ಬಿಕಮ್ ವೆರಿ ಆಕ್ಟಿವ್. ಓಕೆ, ಅವ್ರ ಪ್ರಾಫಿಟ್ಸ್ ನ ನೋಡ್ಕೊಂಡು ದೇ ವೇರ್ ಗಿವಿಂಗ್ ಬ್ಯಾಡ್ ಇನ್ಫ್ಲೂಯೆನ್ಸಸ್ ಆರ್ ಬ್ಯಾಡ್ ಫೈನಾನ್ಷಿಯಲ್ ಅಡ್ವೈಸಸ್ ವಿಚ್ ವುಡ್ ಅಫೆಕ್ಟ್ ನಾರ್ಮಲ್ ಪೀಪಲ್. ಅದನ್ನ ಕಂಟ್ರೋಲ್ ಮಾಡಕ್ಕೆ ಗವರ್ಮೆಂಟ್ ಸ್ಟಾರ್ಟೆಡ್ ಮಿಷನ್ ಜಾಗರೂಕ್. ಸೊ ಇದ್ರ ಫೋಕಸ್ ಏರಿಯಾಸ್ ಏನು? ಇನ್ ಪರ್ಟಿಕ್ಯುಲರ್ ಆಗಿ ಫೈನಾನ್ಷಿಯಲ್ ಲಿಟ್ರಸಿ ಮತ್ತೆ ರೀಜನಲ್ ಲ್ಯಾಂಗ್ವೇಜ್ ಔಟ್ರೀಚ್. ಸೊ ಇವಾಗ ಇನ್ಫ್ಲೂಯೆನ್ಸರ್ಸ್ ದೇ ಯೂಸ್ ದ ರೀಜನಲ್ ಲ್ಯಾಂಗ್ವೇಜ್. ಅದೇ ರೀತಿ ಸೆಬಿ ಮತ್ತೆ ಅಂಡರ್ ದಿಸ್ ಆಪರೇಷನ್ ಜಾಗರೂಕ್ ಕೂಡ ಟು ಗೈಡ್ ದ ಪೀಪಲ್
properly in a right way. Now we are using regional languages. Our local languages na use ಮಾಡಬೇಕು ಅಂತ. Then tackling financial frauds from influencers and deep fakes. ನಾನು ಆಗ್ಲೇ ಅಂದೆ what is this influencers ಅಂತ. ಇದನ್ನ ಕಂಟ್ರೋಲ್ ಮಾಡಕ್ಕೆ this operation was started. Next operation ಯಾವುದು? Operation Wings of Dawn. Operation Wings of Dawn is related to what? See, it is related to Israel. Okay. So, ಏನ್ ಮಾಡಿದೆ Israel? Israel airlifted 240 plus people. In particularly Bene Minashi community. ಈ community, ಈ ಜನಾಂಗ ಅಂದ್ರೆ Bene Minashi people ನ airlift ಮಾಡಿದ್ರು. They took back them to Israel from India. ಯಾಕೆ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ದಿಸ್ ಬೆನೆ ಮಿನಾಶಿ ಕಮ್ಯುನಿಟಿ ಅಂಡ್ ಇಸ್ರೇಲ್ ಅಂತ ನೋಡೋಣ. ಸಿ ದೀಸ್ ಆರ್ ದ ಒರಿಜಿನಲ್ ಜೂಯಿಶ್ ಪೀಪಲ್. ಓಕೆ, ಇವ್ರನ್ನ ಇಸ್ರೇಲ್ ಅವ್ರು ಏನಂತ ಕರೀತಾರೆ? ದೇ ಆರ್ ಪಾರ್ಟ್ ಆಫ್ 10 ಲಾಸ್ಟ್ ಟ್ರೈಬ್ಸ್ ಆಫ್ ಇಸ್ರೇಲ್ ಅಂತ ಕರೀತಾರೆ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ದೇ ಸ್ಟಾರ್ಟೆಡ್ ಮೈಗ್ರೇಟಿಂಗ್. ಈ ಬೆನೆ ಮಿನಾಶಿ ಕಮ್ಯುನಿಟಿ ಇಸ್ರೇಲ್ ಇಂದ ಇರಾನ್ ಬಂದ್ರು, ದೆನ್ ಅಫ್ಘಾನಿಸ್ತಾನ್, ದೆನ್ ದೇ ರೀಚ್ಡ್ ನಾರ್ತ್ ಈಸ್ಟ್ ಇಂಡಿಯಾ. ಓಕೆ, ಸೊ ಇವಾಗ ನಾರ್ತ್ ಈಸ್ಟ್ ಇಂಡಿಯಾನಲ್ಲಿ ಸೆಟಲ್ ಆಗಿದ್ದಾರೆ. ನಾವು ದೇ ಆರ್ ಮೇನ್ಲಿ ಪಾರ್ಟ್ ಆಫ್ ಮೀಜೋ ಅಂಡ್ ಕೂಕಿ ಟ್ರೈಬ್ಸ್. ಈ ಮೀಜೋ ಮತ್ತೆ ಕೂಕಿ ಟ್ರೈಬ್ಸ್ ಕೂಡ ನ್ಯೂಸ್ ಅಲ್ಲಿ ಇತ್ತು. ದೇರ್ ವಾಸ್ ಅ ಕಾನ್ಫ್ಲಿಕ್ಟ್, ಸೊ ರಿಮೆಂಬರ್. ಸೊ ನಾವು ದೇ ಆರ್ ಪಾರ್ಟ್ ಆಫ್ ಮೀಜೋ ಮತ್ತೆ ಕೂಕಿ ಟ್ರೈಬ್, ಬಟ್ ಒರಿಜಿನಲಿ ಅವರು ದೇ ಆರ್ ಪಾರ್ಟ್ ಆಫ್ ಇಸ್ರೇಲ್. ಓಕೆ, ಸೊ ಅದಕ್ಕೆ ಇಸ್ರೇಲ್ ಗವರ್ಮೆಂಟ್ ವಾಂಟ್ ಟು ಟೇಕ್ ಬ್ಯಾಕ್ ದೇರ್ ಒರಿಜಿನಲ್ ಪೀಪಲ್ ಟು ಇಸ್ರೇಲ್. ಅದೇ ನಡೆಸಿದ್ದು. ಓಕೆ, ಸಿ 2005 ಅಲ್ಲಿ ಇಸ್ರೇಲ್ ಚೀಫ್ ಕನ್ಸಿಡರ್ ದಮ್ ಆಸ್ ದ ಲಾಸ್ಟ್ ಸೀಡ್ ಆಫ್ ಇಸ್ರೇಲ್ ಅಂಡ್ ಅಂಡರ್ ದ ಪ್ರೋಗ್ರಾಮ್ ಆಫ್ ಝಿನಾಯಿಸ್ಟ್ ಎಕ್ಸ್ಪಾನ್ಷನಿಸಮ್ ಅವರನ್ನ ಏರ್ ಲಿಫ್ಟ್ ಮಾಡಿದ್ರು. ಬಟ್ ಇಲ್ಲಿ ಪ್ರಾಬ್ಲಮ್ ಇಂಟರ್ನ್ಯಾಷನಲ್ ಇಶ್ಯೂ ಆಗೋಯ್ತು. ಓಕೆ, ಇಟ್ ವಾಸ್ ಅಂಡರ್ ಹ್ಯೂಜ್ ಡಿಸ್ಕಷನ್ ಆಪರೇಷನ್ ವಿಂಗ್ಸ್ ಆಫ್ ಡಾನ್. ಯಾಕೆ? ಒನ್ ಥಿಂಗ್ ಇಸ್ ಈ ತರ ಹ್ಯೂಜ್ ನಂಬರ್ ಆಫ್ ಪೀಪಲ್ನ ನಾವು ಮೈಗ್ರೇಟ್ ಮಾಡಿದ್ರೆ ಮೀಸೋ ಮತ್ತೆ ಕೂಕಿ ಟ್ರೈಬಲ್ಸ್ ಅಲ್ಲಿ ಡೆಮೋಗ್ರಫಿಕ್ ಚೇಂಜಸ್ ಆಗುತ್ತೆ. ಓಕೆ, ನಾವು ದೇ ಆರ್ ಆಲ್ರೆಡಿ ಫೈಟಿಂಗ್. ಇಲ್ಲಿ ಡೆಮೋಗ್ರಫಿಕ್ ಚೇಂಜಸ್ ಆಯಿತು ಬಿಕಾಸ್ ಆಫ್ ದಿಸ್ ಏರ್ ಲಿಫ್ಟ್. ಅಂಡ್ ಅಟ್ ದ ಸೇಮ್ ಟೈಮ್ ಇಸ್ರೇಲಿ ಗವರ್ಮೆಂಟ್ ಇಸ್ ಯೂಸಿಂಗ್ ದ ಪೀಪಲ್ ಟು ಎಕ್ಸ್ಪ್ಯಾಂಡ್. ಅವ್ರ ಬಾರ್ಡರ್ಸ್ ನ ಎಕ್ಸ್ಪ್ಯಾಂಡ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ. ಸೊ ಮೆನಿ ಇಂಟರ್ನ್ಯಾಷನಲ್ ಫೋರಮ್ಸ್ ವೇರ್ ಆಲ್ಸೋ ಅಗೇನ್ಸ್ಟ್ ದಿಸ್. ಸೊ ರಿಮೆಂಬರ್, ಆಪರೇಷನ್ Wings of Dawn is related to Bene Minashi community, related to Israel. Next operation ಯಾವುದು? Next operation is Operation Olivia. So ಈ operation is related to what? It is related to olive redly turtles. Okay, ನೀವು PYQ questions ಕೇಳಿದ್ರೆ directly or indirectly there will be questions related to this. ಯಾಕೆ? every year you see it in newspaper, down to earth ಅಲ್ಲಿ ಇರುತ್ತೆ, PIB ನಲ್ಲಿ ಇರುತ್ತೆ. So once and all we'll understand all the facts related to olive redly turtle ಮತ್ತೆ Operation Olivia. ಇದು ಲಾಂಚ್ ಮಾಡಿದವ್ರು ಯಾರು? ದಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಮೆನಿ ಪೀಪಲ್ ವಿಲ್ ಬಿ ನೋಯಿಂಗ್ ಅಬೌಟ್ ದಿ ಆಪರೇಷನ್, ಬಟ್ ಯಾರು ಲಾಂಚ್ ಮಾಡಿದ್ದು ಇನ್ ಪರ್ಟಿಕ್ಯುಲರ್ ಆಗಿ ಗೊತ್ತಿರಲ್ಲ. So it is launched by the Indian Coast Guard to protect olive redly turtle. Launched by whom? Indian Coast Guard. This is an annual operation. 2020 ನಲ್ಲಿ launch ಮಾಡಿದ್ದು. So with the Indian Coast Guard, you also have Odisha. Odisha Sarkarada Forest Department will also work with them. Yake Odisha in particular? See, olive redly turtles, they have a unique feature. Bulk age huge number of turtles will come, ಮತ್ತೆ they'll lay their eggs. ಓಕೆ, ಅದನ್ನ ನಾವು ಏನಂತ ಕರಿತೀರಿ? ಎರಿಬಾಡ ಅಂತ ಕರಿತೀರಿ. ಈ ಫೀಚರ್ ನಾವು ವೇರ್ ಯೂಸ್ ಥೌಸಂಡ್ಸ್ ಆಫ್ ಆಲಿವ್ ರೆಡ್ಲಿ ಟರ್ಟಲ್ಸ್ ಬೀಚಿಗೆ ಬಂದು ದೇ ವಿಲ್ ಸ್ಟಾರ್ಟ್ ಲೇಯಿಂಗ್ ದರ್ ಎಗ್ಸ್ ಆಲ್ ಟುಗೆದರ್ ಒಂದು ಸೀಸನಲ್ಲಿ. ಇನ್ ಪರ್ಟಿಕ್ಯುಲರ್ ಯಾವ್ದು ಸೀಸನ್? ಫ್ರಮ್ ಡಿಸೆಂಬರ್ ಟು ಮಾರ್ಚ್ ಇಟ್ ಇಸ್ ದ ಬ್ರೀಡಿಂಗ್ ಸೀಸನ್. ಈ ಪ್ರಾಸೆಸ್ ನ ಅರಿಬಾಡ ಅಂತ ಕರಿತೀರಿ. ಸೊ ರಿಮೆಂಬರ್ ದ ನೇಮ್ ಆಲ್ಸೋ, ಕೇಳ್ಬೋದು ಡೈರೆಕ್ಟ್ ಆಗಿ. ಈ ಆಲಿವ್ ರೆಡ್ಲಿ ಟರ್ಟಲ್ಸ್ ಓಷನ್ ಅಲ್ಲಿ ಇರ್ತಾರೆ, ಎಸ್ಪೆಷಲಿ ಇನ್ ವಾರ್ಮ್ ಓಷನ್ಸ್. They are very comfortable. Olive redly turtle is omnivorous. Omnivorous ಅಂದ್ರೆ grass ಕೂಡ ತಿನ್ನುತ್ತೆ and at the same time meat ಕೂಡ ತಿನ್ನುತ್ತೆ. IUCN red list ಏನು? IUCN red list vulnerable ಇದ್ದಾರೆ. Then Wildlife Protection Act ಅಡಿಯಲ್ಲಿ they come under which schedule? They come under Schedule 1. These are the basic facts of olive redly turtles. Ours Odisha related are breeding ground. The very famous breeding grounds ಎಲ್ಲಿರೋದು? ಒಡಿಸ್ಸಾನಲ್ಲಿ ಇರೋದು. You have the Rishikulya river
Rishikulia river is very important. Then Dhamra river, ಅದು ಕೂಡ ವೆರಿ ಇಂಪಾರ್ಟೆಂಟ್. ಮತ್ತೆ ನಿಮಗೆ ಒಂದು ಮೆರೈನ್ ವೈಲ್ಡ್ ಲೈಫ್ ಸ್ಯಾಂಚುರಿ ಇದೆ ವಿಚ್ ಗಿವ್ಸ್ more important to this olive redley turtle. ಅದು ಯಾವುದು ಮೆರೈನ್ ವೈಲ್ಡ್ ಲೈಫ್ ಸ್ಯಾಂಚುರಿ? ಇಟ್ ಇಸ್ ನಥಿಂಗ್ ಬಟ್ ದ ಗಹರ್ ಮಾತಾ ಮೆರೈನ್ ಸ್ಯಾಂಚುರಿ. ಸೊ ಇದೆಲ್ಲ ಬೇಸಿಕ್ ಫ್ಯಾಕ್ಟ್ಸ್ ನಾವು ಕೋರ್ ಎನ್ವಿರಾನ್ಮೆಂಟ್ ಅಲ್ಲೂ ಓದ್ತೀರಿ. ನೆಕ್ಸ್ಟ್ ಆಪರೇಷನ್, ಇಟ್ ಇಸ್ ಆಪರೇಷನ್ ಅಬ್ಸಲ್ಯೂಟ್ ರಿಸಾಲ್ವ್. ಇಟ್ ಇಸ್ ರಿಲೇಟೆಡ್ ಟು ವಾಟ್? ಇಟ್ ಇಸ್ ರಿಲೇಟೆಡ್ ಟು ವೆನಿಜುವೆಲಾ. ನಾವ್ ಆಗ್ಲೇ ವೆನಿಜುವೆಲಾದು ಇನ್ನೊಂದು ಆಪರೇಷನ್ ನೋಡಿದ್ರಿ. ವಾಟ್ ಇಸ್ ದಟ್? ಅಮಸ್ತಾದ್ ಅರ್ತ್ ಕ್ವೇಕ್ ಬಗ್ಗೆ. ದಿಸ್ ಇಸ್ ಅಮೆರಿಕಾ ಟೇಕಿಂಗ್ ಕಂಟ್ರೋಲ್ ಓವರ್ ವೆನಿಜುವೆಲಾ. ಅದನ್ನ US ಗವರ್ಮೆಂಟ್ ನೇಮ್ಡ್ ಇಟ್ ಆಸ್ ಅಬ್ಸಲ್ಯೂಟ್ ರಿಸಾಲ್ವ್. ಸೊ ಇದರಲ್ಲಿ ಫ್ರಮ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಮಗೆ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ, ದಟ್ ಇಸ್ ಮಾನ್ರಾಯ್ ಡಾಕ್ಟ್ರಿನ್. ಏನದು ಮಾನ್ರಾಯ್ ಡಾಕ್ಟ್ರಿನ್ ಅಂತ ನೋಡೋಣ. 1823 ನಲ್ಲಿ ಇಟ್ ವಾಸ್ ಗಿವನ್ ಬೈ ಪ್ರೆಸಿಡೆಂಟ್ ಜೇಮ್ಸ್ ಮಾನ್ರೇ ಅಂಡ್ ಸೊ ಅಕಾರ್ಡಿಂಗ್ಲಿ ಇಟ್ ಇಸ್ ನೇಮ್ಡ್ ಬೈ ಹಿಮ್. ಸೊ ಏನಾಗುತ್ತೆ ಅಂದ್ರೆ ಆಲ್ ದಿಸ್ ಲ್ಯಾಟಿನ್ ಅಮೆರಿಕಾ ಕಂಟ್ರೀಸ್ ದೇ ವರ್ ಅಂಡರ್ ದ ಯುರೋಪಿಯನ್ ಕೊಲೋನಿಯಲ್ ಪವರ್ ಕಂಟ್ರೋಲ್. So gradually ಒಂದೊಂದು ದೇಶನೇ they got freedom, but still directly or indirectly Europe had control over this Latin America. ಇದು ಅಮೆರಿಕಕ್ಕೆ ಇಷ್ಟ ಆಗಿಲ್ಲ, and so they came up with doctrine. The main objective was, they clearly said European countries should not have any direct control over this Western Hemisphere. ಇಲ್ಲಿ Western Hemisphere ಅಂದ್ರೆ both America and this Latin American countries, directly or indirectly, power they shouldn't have any they shouldn't have any control on this Latin American countries. And at the same time, ಈ ತರ ನೀವೇನಾದ್ರು ಕಂಟ್ರೋಲ್ ಮಾಡಕ್ ಹೋದ್ರೆ, if you show your political power or economic power, we will do the same thing to the European countries ಅಂತ ಡಾಕ್ಟ್ರೈನ್ ಯಾರು ಕೊಟ್ಟಿದ್ದು? It was President James Monroe. Then later Cold War time ಆಯ್ತು, and at the same time when early 1990s ಅಲ್ಲಿ the scenario changed. Now America started treating these countries as their own. ಒಂಥರ big brother feeling ಬಂತು towards the Latin American countries. They directly or indirectly started taking control. ಯಾರು? ಅಮೆರಿಕ ಓವರ್ ದಿಸ್ ಲ್ಯಾಟಿನ್ ಅಮೆರಿಕನ್ ಕಂಟ್ರೀಸ್, ಇನ್ ಪರ್ಟಿಕ್ಯುಲರ್ಲಿ ವೆನಿಜುವೆಲಾ. ಯಾಕೆ? ವೆನಿಜುವೆಲಾ ಇಸ್ ಹ್ಯೂಜ್ ಅಮೌಂಟ್ ಆಫ್ ಆಯಿಲ್ ರಿಸರ್ವ್. ಡೊನಾಲ್ಡ್ ಟ್ರಂಪ್ ಏನ್ ಮಾಡಿದ್ರು? ಟೇಕಿಂಗ್ ಅಲ್ಲಿ ಎಕನಾಮಿಕ್ ಇನ್ಸ್ಟೆಬಿಲಿಟಿ ಇತ್ತು, ಹ್ಯೂಮನ್ ಟ್ರಾಫಿಕಿಂಗ್ ಇತ್ತು, ಡ್ರಗ್ ಟ್ರಾಫಿಕಿಂಗ್ ಜಾಸ್ತಿ ಇತ್ತು. ಸೊ ಟ್ರಂಪ್ ಸೆಡ್ ದಟ್ ದಿಸ್ ಡ್ರಗ್ ಟ್ರಾಫಿಕಿಂಗ್ ಇಸ್ ಎಫೆಕ್ಟಿಂಗ್ ಯಾರ್ ಎಕಾನಮಿ? ಅಮೆರಿಕ ಎಕಾನಮಿ ಕೂಡ ಎಫೆಕ್ಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಅಂಡರ್ ದಟ್ ಪ್ರಿಜುಡೈಸ್ he took control over Venezuela. E policy na Donald Trump in his press statement also claimed it as Monroe Doctrine. Okay, this is basically about Monroe Doctrine and Monroe Doctrine. See, new places in news noduvaga see Venezuela geographical location also. Yake earthquake naditu, political instability naditu. So now and then it's in news. Next operation, it is Operation Saksham. ಏನಿದು ಆಪರೇಷನ್ ಸಕ್ಷಮ್? ಇಟ್ ಇಸ್ ರಿಲೇಟೆಡ್ ಟು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್. RBI ಇದನ್ನ ಲಾಂಚ್ ಮಾಡಿದ್ದು ಟು increase the efficiency of urban cooperative banks. So urban cooperative banks ಯಾರು ವರ್ಕ್ ಮಾಡ್ತಿದಾರೋ ಅವರಿಗೆ ಟ್ರೈನಿಂಗ್ ಕೊಡೋದು. Let it be the advanced technology, how to deal with the customers, ಈ ಫೈನಾನ್ಷಿಯಲ್ ಅವೇರ್ನೆಸ್ ನ ಇನ್ಕ್ರೀಸ್ ಮಾಡೋಕ್ಕೆ this operation was launched. ಇಲ್ಲಿ ಎಂಪ್ಲಾಯೀಸ್ಗೆ ಟ್ರೈನಿಂಗ್ ಕೊಡ್ತಾರೆ, ಆನ್ಲೈನ್ ಆಸ್ ವೆಲ್ ಆಸ್ ಆಫ್ಲೈನ್ ಕ್ಲಾಸಸ್ ಇರುತ್ತೆ. ನಾಟ್ ಓನ್ಲಿ ದ ಲೋ ಲೆವೆಲ್ ಎಂಪ್ಲಾಯೀಸ್ ಬಟ್ ಆಲ್ಸೋ ಮ್ಯಾನೇಜರಲ್ ಲೆವೆಲ್ ಎಂಪ್ಲಾಯೀಸ್ ಕೂಡ ಟ್ರೈನಿಂಗ್ ನಡೆಯುತ್ತೆ. ನೆಕ್ಸ್ಟ್ ಆಪರೇಷನ್ ಇಸ್ ಆಪರೇಷನ್ ಚಕ್ರ. ಆಪರೇಷನ್ ಚಕ್ರ ದ ಸೀರೀಸ್ ಇಸ್ 6. ಓಕೆ, ಈ ವರ್ಷ ಆಪರೇಷನ್ ಚಕ್ರ 6 ನಡೀತು. ಇಟ್ ಇಸ್ ರಿಲೇಟೆಡ್ ಟು ವಾಟ್? ಇಟ್ ಇಸ್ ರಿಲೇಟೆಡ್ ಟು ಡಿಜಿಟಲ್ ಅರೆಸ್ಟ್. ನಾವು ಇವಾಗ ನ್ಯೂಸ್ ನೋಡ್ತಿದ್ದೀರಿ, ಡಿಜಿಟಲ್ ಅರೆಸ್ಟ್ ಫ್ರಾಡ್ ನಡೀತಾ ಇರೋದು. ಸೊ ಫ್ರಾಡ್ಸ್ ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ಬಂದ್ಬಿಟ್ಟು ದೇ ವಿಲ್ ಡಿಜಿಟಲಿ ಅರೆಸ್ಟ್ ಯು. ಯು ಕಾಂಟ್ ಯೂಸ್ ಎನಿ ಅದರ್ ಮೀಡಿಯಾಸ್, ಮೊಬೈಲ್ ಯೂಸ್ ಮಾಡಂಗಿಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ದೇ ವಿಲ್ ಫೋರ್ಸ್ ಯು ಟು ಗಿವ್ ಮನಿ. ಸೊ ಇದನ್ನ ಡಿಜಿಟಲ್ ಅರೆಸ್ಟ್ ಅಂತ ಕರಿತೀರಿ. ಇಟ್ ಇಸ್ ಲಾಂಚ್ಡ್ ಬೈ ಹೂಮ್? ದಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಇಟ್ ಇಸ್ ಲಾಂಚ್ಡ್ ಬೈ CBI.
Okay. So ಈ ಆಪರೇಷನ್ ನಡೆಯುವಾಗ there was one term which became very important, that is mule bank account. So question ಕೇಳ್ಬೋದಾ, what is mule bank account, what is it related to? ಇವಾಗ ಈ fraudsters, digital arrest fraudsters ಏನ್ ಮಾಡ್ತಾರೆ ಅಂದ್ರೆ they will rent a account. ಓಕೆ, ಈ ಫ್ರಾಡ್ ಮಾಡಕ್ಕೆ ಅಂತಾನೆ ಥರ್ಡ್ ಪಾರ್ಟಿಯಿಂದ ಕೆಲವೊಂದು ಬ್ಯಾಂಕ್ ಅಕೌಂಟ್ಸ್ ನ ರೆಂಟ್ ಮಾಡ್ತಾರೆ. ಆ ಅಕೌಂಟ್ ನೇ ನಾವು ಮ್ಯೂಲ್ ಬ್ಯಾಂಕ್ ಅಕೌಂಟ್ ಅಂತ ಕರಿತೀವಿ. With the help of CBI, you also have Indian Cybercrime Coordination Center, I4C. I4C was also involved in this operation. I4C was in news. ಯಾಕೆ ಅಂದ್ರೆ prevention of money laundering. Okay, that came under I4C. ಯಾವ ministry ನಲ್ಲಿರೋದು? That is a tricky fact. It comes under Home Affairs. So PMLA Act oduvaga you will also come across this I4C. Next operation is Operation Chakra. Enidu Operation Chakra? See, Iran alli yuddha naditu. So to bring back our Indian government started an operation, evacuation program. Adanna now Operation Chakra anta karitire. Bringing back Indian citizens from Iran. Okay, so it's an humanitarian evacuation mission. So now exam perspective and the director question kelboda, Operation Chakra is related to what? Recently there were many wars. So there were many operations also in news. Adu match the following kelboda. So just see Operation Devi Shakti. 2021 naditu. It is related to what? It is related to Afghanistan. Later you have Operation Ganga. 2022 ನಲ್ಲಿ ನಡೀತು. It's also an evacuation mission. It is related to which country? Russia and Ukraine. Next you have Operation Kaveri. ಇದು 2023 ನಲ್ಲಿ ನಡೀತು, but also 2026 ಅಲ್ಲಿ ಕೂಡ ನ್ಯೂಸ್ ಇದೆ. Operation Kaveri is related to Sudan. Civil war ನಡೀತು. So ಈ ತರ keep a list, okay? Last moment or last day revision or last week revision ge it will be very easier for you. Next one is Project Ock-I. Enidu Project Ock-I? It is related to Sri Amarnath Ji Yatra. Okay, so ಈ ಅಮರ್ನಾಥ್ ಜಿ ಯಾತ್ರಾ ಕಾರಿಡಾರ್ ಏನಿದೆಯೋ ಅದನ್ನ ಸರ್ವೆಲೆನ್ಸ್ ಪ್ರೋಗ್ರಾಮ್ ನ we call it as Hawk-Eye. So ಇದರಲ್ಲಿ what is the unique feature? For the first time you are using technology, AI technology use ಮಾಡ್ತಿದ್ದೀರಿ, drones use ಮಾಡ್ತಿದ್ದೀರಿ, facial recognizations ಕೂಡ use ಮಾಡ್ತಿದ್ದೀರಿ, and so it was in news. Next is Operation Urja Suraksha. So Operation Urja Suraksha is related to what? It's a maritime security mission launched by whom? That becomes important. Launched by Indian Navy. So ಯಾಕೆ Iran alli there is war going on, so the entire Strait of Hormuz was closed. Ali security iddilla, safety iddilla. To provide that security and safety to our energy cargo vessels, Indian Navy launched this operation. So it is a naval escort. It is related topic. Operation Epic Fury, Operation Roaring Lion is related to what? Yav country's operation anta comment section alli ನೀವು comment ಮಾಡಿ. Next very important operation is Operation Rage Pill. ಯಾಕೆ news, if you are following news, ನೀವು ಒಂದು jihadi drug ಅನ್ನ you would have read that topic. So this Operation Rage Pill is related to jihadi drug. ಏನಿದು ಅಂತ ನೋಡೋಣ, and it's very important for exam. It's a counter-narcotics initiative, anti-narcotic program. Executed by Narcotics Control Bureau. ENCB is under which ministry? It's under Home Ministry. Narcotics Control Bureau. Yeah, ministry kelgade irodu Home Ministry kelgade. Why it becomes very important for the exam? Yakandre idu Bharata for the first time they have seized Captagon drug. Okay, ಈ ಕ್ಯಾಪ್ಟಗಾನ್ ಡ್ರಗ್ ನ ನಾವು ಜಿಹಾದಿ ಡ್ರಗ್ಸ್ ಅಂತ ಕರಿತೀರಿ. ಫಾರ್ ದ ಫಸ್ಟ್ ಟೈಮ್ ಇಂಡಿಯಾ ಹ್ಯಾಸ್ ಸೀಸ್ಡ್ ಇಟ್ ಆಲ್ಮೋಸ್ಟ್ 182 crore ವ್ಯಾಲ್ಯೂ ಆ ಡ್ರಗ್ದು. ಓಕೆ, ಸೊ ಏನಿದು ಕ್ಯಾಪ್ಟಗಾನ್ ಡ್ರಗ್? ಇಟ್ ಈಸ್ ಅ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್. ಓಕೆ, ಸೊ ಇನಿಷಿಯಲಿ ಈ ಡ್ರಗ್ ನ ದ ಪೇಷಂಟ್ಸ್ ಡಿಪ್ರೆಷನ್ ಅಲ್ಲಿ ಇದ್ರು, ಮೆಡಿಕಲ್ ಡಿಪ್ರೆಷನ್ ಅಲ್ಲಿ ಯಾರು ಇರ್ತಾರೋ ಅವ್ರಿಗೆ ಈ ಕ್ಯಾಪ್ಟಗಾನ್ ಡ್ರಗ್ಸ್ ನ ಕೊಡ್ತಾ ಇದ್ರು. ಓವರ್ ಅ ಪೀರಿಯಡ್ ಆಫ್ ಟೈಮ್ ಪೀಪಲ್ ಸ್ಟಾರ್ಟೆಡ್ ಮಿಸ್ಯೂಸಿಂಗ್ ಇಟ್, ಎಸ್ಪೆಷಲಿ ದಿಸ್
terrorist groups. Okay, before conducting any terror activities, ಈ terrorist ಏನ್ ಮಾಡ್ತಿದ್ರು, they used to consume this jihadi drugs. ಈ jihadi drugs ಇಂದ ಅವ್ರಿಗೆ ಏನಾಗ್ತಿತ್ತು, they used to become hyperactive. ಆ fear ಇರ್ತಿರಲ್ಲ, they won't feel hunger, they won't feel the pain. So ಅದಕ್ಕೆ they started consuming this jihadi drug. That is how the Captagon got its name. It is abused by terrorist groupings. In Captagon drug trafficking ali in profit barutto, the profit is once again used in terrorist activities. Okay, and so this rage pill was in news. Next operation yadu, it's Operation Thunder. Nan yaki operation as specifically mentioned madidini andre, it was mentioned in both Down to Earth as well as PIB. So adike I've given this notes. See, Operation Thunder, it's an annual operation andre prati varsha ee operation nadiyutte. What is the objective? To protect plants and animals. Major international law enforcing crackdown on illegal wildlife and forestry trade. Illegal agi, if you are trading some animals and some plants, adanna stop madakke you have this Operation Thunder. So agli it is conducted annually. It is an international operation. Almost you have 134 countries involved. So idalli what are the leading organizations? One, the Interpol ಇದೆ, ಇನ್ನೊಂದು World Customs Organization, and also International Consortium on Combating Wildlife Crime. All these points becomes important? No. Just once read the facts. Okay, worst of the worst situationally, you can at least eliminate the options, wrong options. Next, Nam India and the who will coordinate with this operation. It is Wildlife Crime Control Bureau. WCCB will coordinate with Interpol. So your Operation Thunder question bandre, you can easily answer it. It is wildlife trafficking. Next is Operation Kaveri. So what is this Operation Kaveri? It is an evacuation program. And our citizens who were present in Sudan, we had to airlift to India. ಈ evacuation program ne we named it as Operation Kaveri. Yake Sudan ali you had Sudan civil war going. So here I have just mentioned the Sudan civil war timeline. Okay, ನೀವು ಒಂದ್ಸತಿ ನೋಡಿ, so that it will be easier for you. Okay, now I won't explain this entire thing as it is out of the topic, but for your understanding an entire timeline illi bartide. So next is Operation Brahma. Operation Brahma is a humanitarian assistance program by our Indian government. To which country? ಯಾವ countryಗೆ? Myanmarಗೆ. Okay, Myanmar ಅಲ್ಲಿ earthquake ಆಗುತ್ತೆ, ಆವಾಗ humanitarian assistance program ne we call it as Operation Brahma. So Operation Brahma is related to which country? Myanmar. Okay, ಅದೇ ತರ you have Operation Ajay. Operation Ajay is related to which country? It is related to Israel and Hamas. Okay, so remember the operation name and the country related to that. Okay, next you have Operation Sagar. So Operation Sagar, it's once again a humanitarian assistance program. ಯಾವ country that becomes very important? Sri Lanka. Sri Lanka nalli there was a cyclone called Ditwa, okay, which caused huge destruction. So ಅದಕ್ಕೆ ನಮ್ಮ ಭಾರತ ಸರ್ಕಾರ we launched Operation Sagar. Remember the names. I'm once again stressing, remember the names. Ivaga there are few important cyclones also. 2025, 2026 ಅಲ್ಲಿ there were few important cyclones. ಆ cyclones na ಮತ್ತೆ the affected countries list na ಮಾಡ್ಕೊಂಬಿಡಿ for your quick revision. Next is Operation Black Forest. Idu kuda it is anti-Naxalite operation. Okay, Anti-Maoist campaign. Yakidu in particular Operation Black Forest becomes important. It is the longest operation. This operation 21 dina naditu. Okay, and so you would see regularly in news 27 Naxals were killed. One very important Naxal leader was also killed. ಯಾರು ಈ ಆಪರೇಷನ್ ಕಂಡಕ್ಟ್ ಮಾಡಿದ್ದು? ಇಟ್ ಇಸ್ CRPF and ಛತ್ತೀಸ್ಗಢ ಪೊಲೀಸ್. ಓಕೆ, ನಾನು ಆಗ್ಲೇ ಹೇಳಿದೆ ಆಲ್ ದ ನಕ್ಸಲೈಟ್ ರಿಲೇಟೆಡ್ ಆಪರೇಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಯಾಕೆ? ನಕ್ಸಲ್ ಫ್ರೀ ಇಂಡಿಯಾ ಅಂತ our government announced it. Okay, and also remember the Samadhan doctrine.
ಈ ಸಮಾಧಾನ್ doctrine is related to what? It is related to Naxalism. So these are the important operations. ಇನ್ನೂ ತುಂಬಾ operations ಇದೆ, but from exam perspective ಯಾವ್ದು importance I had named it. You have at least 20 plus operations in this. Just before exam, revise this. Thank you.